ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ನಲ್ಲಿ ಕ್ಯೂಟ್ ಜೋಡಿ ಅಂತ ಇತ್ತು ಅಂತಂದರೆ ಅದು ಐಶು ಹಾಗೆ ಶಿಶಿರ್ ಶಾಸ್ತ್ರಿ. ಸೊ ಇಬ್ಬರೂ ಕೂಡ ಗೆಳೆಯರಾಗಿದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದರೆ ಇವರಿಬ್ಬರೂ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತೀಚೆಗೆ ಸಾಕಷ್ಟು ಮೂಡಿತ್ತು. ಜೊತೆಗೆ ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಅವರ ಮದುವೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಇವರು ಮದುವೆ ಆಗ್ತಾ ಇದ್ದಾರಾ, ಯಾವಾಗ ಮದುವೆ ಆಗ್ತಿದ್ದಾರೆ, ಏನು ಎತ್ತ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಸಖತ್ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಈ ಇಬ್ಬರು ಮತ್ತಷ್ಟು ಕ್ಲೋಸ್ ಆಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಶಿಂದೋಗಿ. ಇವರ ಮಧ್ಯೆ ಈ ಜೋಡಿ ರೀಲ್ಸ್ ಒಂದನ್ನು ಶೇರ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನಿನ್ನೆ ಅಷ್ಟೇ ಶೇರ್ ಮಾಡ್ಕೊಂಡಿದ್ರು. ಇದೇ ರೀಲ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗ್ತಾ ಇದೆ. ಹೋಳಿ ಹಬ್ಬದ ದಿನವೇ ಈ ಕ್ಯೂಟ್ ಜೋಡಿ ರೀಲ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ಶಿಶಿರ್ ಅವರ ಕೆನ್ನೆಗೆ ಐಶ್ವರ್ಯ ಮುತ್ತು ಕೂಡ ಕೊಟ್ಟಿದ್ದಾರೆ. ಈ ವಿಡಿಯೋ ಜೊತೆಗೆ ವಸಂತ ಮಾಸವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳುವಂಥ ಹೋಳಿ ಹಬ್ಬ ನಿಮ್ಮೆಲ್ಲರ ಬದುಕಲು ಪ್ರೀತಿ, ಸ್ನೇಹ, ಹರುಷದ ಬಣ್ಣಗಳು ಸದಾ ಹೊನಿಸಲಾಗಿರಲಿ ಅಂತ ಬರ್ಕೊಂಡಿದ್ದಾರೆ ಸ್ನೇಹಿತರೆ. ಅಲ್ಲದೆ ಇಬ್ಬರು ಸೇಮ್ ರಾಜಾರಾಣಿಯಂತೆ ಕಂಗೊಳಿಸಿದ್ದಾರೆ. ಐಶು ನೀಲಿ ಬಣ್ಣದ ಗೌನ್ನಲ್ಲಿ ಅಪ್ಸರಿಯಂತೆ ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ಗೆ ಬರೋ ಮುನ್ನ ಶಿಶಿರ್ ಹಾಗೂ ಐಶ್ವರ್ಯ ಸ್ನೇಹಿತರಾಗಿದ್ದರು. ಈ ಇಬ್ಬರು ಒಟ್ಟಿಗೆ ಒಂದು ಸಿನಿಮಾ ಕೂಡ ಮಾಡಿದ್ರು ಸ್ನೇಹಿತರೆ. ಅದರಿಂದ ಇವರಿಬ್ಬರ ಮೇಲೆ ವೀಕ್ಷಕರ ಕಣ್ಣು ಕೂಡ ನೆಟ್ಟಿತ್ತು. ಒಂದು ಹಂತದಲ್ಲಿ ಒಬ್ಬರ ಮೇಲೆ ಒಬ್ಬರು ತೋರುವಂತಹ ಪ್ರೀತಿ ನೋಡಿ ಇವರಿಬ್ಬರು ಕೂಡ ಲವ್ನಲ್ಲಿ ಬಿದ್ದಿದ್ದಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಇಬ್ಬರು ಕೂಡ ಮಾತನಾಡ್ಕೊಂಡಿದ್ರು. ಸೊ ಲವ್ ಕ್ರಶ್ ಅಂತ ನಮ್ಮ ನಡುವೆ ಇಲ್ಲ, ನಮ್ಮಿಬ್ಬರದ್ದು ಪರಿಶುದ್ಧವಾದ ಸ್ನೇಹ ಅಷ್ಟೇ ಅಂತ. ಸೊ ನಾವಿಬ್ಬರು ಬಿಗ್ ಬಾಸ್ಗಿಂತಲೂ ಮೊದಲೇ ಇಬ್ರಿಗೂ ಕೂಡ ಪರಿಚಯ ಇದೆ. ಆದರೆ ನಮ್ಮಿಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಶುರುವಾಗಿದ್ದೆ ಟಾಸ್ಕ್ ಬಳಿಕ. ಆ ಸಮಯದಲ್ಲಿ ಪರಸ್ಪರ ಕುಗ್ಗಿದಾಗ ಪ್ರೋತ್ಸಾಹಿಸ್ತಿದ್ದೆವು ಅಷ್ಟೇ. ಈ ರೀತಿಯಾಗಿ ಏನು ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರು. ಆದರೆ ಇವರ ಒಂದು ರೀಲ್ಸ್ ಆಗಿರ್ಬೋದು ಅಥವಾ ಎಲ್ಲೇ ಇದ್ರೂ ಕೂಡ ಇವ್ರ ಜೊತೆಗೆ ಕಾಣಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನ ನೋಡಿದಾಗ ಇವರ ನಡುವೆ ಏನೋ ಸಮಥಿಂಗ್ ಇದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಿರುವಂತಹ ವಿಚಾರ ಸ್ನೇಹಿತರೆ. ಯಾಕಂತಂದ್ರೆ ಅಷ್ಟೇ ಅಲ್ಲ, ಇವ್ರು ಇಬ್ಬರು ಜೋಡಿಗಳು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಟ್ರಾವೆಲ್ ತ್ರಿಮೂರ್ತಿಗಳು ಅಂತಾನೆ ಕರೀತಾರೆ. ಅಂದ್ರೆ ಒಂದು ಐಶ್ವರ್ಯ ಶಿಂದೋಗಿ, ಜೊತೆಗೆ ಶಿಶಿರ್ ಶಾಸ್ತ್ರಿ, ಜೊತೆಗೆ ಮೋಕ್ಷಿತಾ ಪೈ. ಈ ಮೂರೂ ಜನ ಬಿಗ್ ಬಾಸ್ ಬಳಿಕ ಎಲ್ಲೇ ಇದ್ರೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾರೆ. ಸೊ ಬೇರೆಲ್ಲ ಕೆಲಸಗಳಿಗೆ ಬ್ರೇಕ್ ಕೊಟ್ಟು ಇದೀಗ ಟೆಂಪಲ್ ರನ್ ಮಾಡೋದ್ರಲ್ಲಿ ಕೂಡ ಬ್ಯುಸಿ ಆಗಿದ್ರು. ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ದೇವಸ್ಥಾನ, ಪೂಜೆ, ಪ್ರಸಾದ, ಭೋಜನದ ಫೋಟೋಗಳನ್ನು ಈ ಮೂರೂ ಜನ ಶೇರ್ ಮಾಡ್ಕೊಂಡಿದ್ರು. ಕೆಲವು ದಿನಗಳ ಹಿಂದಷ್ಟೇ ಈ ಮೂರೂ ಜನ ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನು ಪಡೆದಿದ್ರು. ಅಲ್ಲಿನ ಫೋಟೋಗಳನ್ನು ಶೇರ್ ಮಾಡಿದ್ರು. ಅದಾದ ಮೇಲೆ ಟೆಂಪಲ್ ರನ್ ಅನ್ನು ಇವರು ಕಂಟಿನ್ಯೂ ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ಈ ಮೂರೂ ಜನ ಭೇಟಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲೂ ಕೂಡ ತೆಗೆದಂಥ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಐಶ್ವರ್ಯ ಶಿಂದೋಗಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿಸಿದ್ದು ಗೊತ್ತಾಗ್ತಾ ಇದೆ. ಸೊ ಹಾವಿನ ಮಂಡಲ ರಂಗೋಲಿ ಆಗಿರ್ಬೋದು, ಹೋಮದಲ್ಲಿ ಇವರು ಪಾಲ್ಗೊಂಡಿದ್ರು. ಸೊ ಹಾಗಾಗಿ ಇವರಿಬ್ಬರೂ ಕೂಡ ಮುಂದಿನ ದಿನಗಳಲ್ಲಿ ಮದುವೆ ಆಗ್ತಾರಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಿರುವಂತಹ ವಿಚಾರ. ಏನಕ್ಕಂತಂದ್ರೆ ಇವರಿಬ್ಬರೂ ಕೂಡ ಕ್ಯೂಟ್ ಜೋಡಿ ಅನ್ನುವಂಥದ್ದು ಬಿಗ್ ಬಾಸ್ನಲ್ಲೇ ಪ್ರೂವ್ ಆಗಿತ್ತು. ಅದಾದಮೇಲೆ ಯಾರೂ ಕೂಡ ನಾವು ಪ್ರೀತಿಯಲ್ಲಿ ಇದ್ದೀವಿ ಅಂತ ಆಚೆಗಡೆ ಬಂದು ಹೇಳೋದಿಲ್ಲ. ಸೊ ಅದರಲ್ಲಿ ಹೇಳಿದ್ದು ಅಂತಂದರೆ ದಿವ್ಯಾ ಹುಡುಗ ಹಾಗೆ ಅರವಿಂದ್ KP ಸ್ವಲ್ಪ ಸಮಯಗಳ ಬಳಿಕ ಹೇಳ್ತಾರೆ ನಾವಿಬ್ಬರು ಪ್ರೀತಿಯಲ್ಲಿದ್ದೀವಿ ಅಂತ. ಸೊ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಅನೌನ್ಸ್ ಕೂಡ ಮಾಡಿದ್ರು. ಆದರೆ ಇವರಿಬ್ಬರು ಕೂಡ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಇವ್ರ ಮದುವೆ ಆದರೂ ಅಚ್ಚರಿ ಇಲ್ಲ. ಸೊ ಸದ್ಯಕ್ಕೆ ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಸಿಂಧೋಗಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ವೈರಲ್ ಆಗ್ತಿರುವಂಥ ಒಂದು ಬಿಸಿ ಸುದ್ದಿ ಸ್ನೇಹಿತರೆ. ಸೊ ನಿಮ್ಗೇನು ಅನಿಸುತ್ತೆ? ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರಾ, ಜೋಡಿ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.